ರಾಜ್ಯಾದ್ಯಂತ ಎಲ್‌ಪಿಜಿ ಅಭಾವ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಸದನದಲ್ಲಿ ಕೂಡ ಗಂಭೀರವಾದಂತ ಚರ್ಚೆ ಆಯಿತು. ಇದನ್ನ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರು. ಈ ಬಗ್ಗೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಟಿವಿ ಜೊತೆಗೆ ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ಸದನದಲ್ಲಿ ಪ್ರಶ್ನೆ ಎತ್ತಿದ್ರಿ, ರಾಜ್ಯದಲ್ಲಿ ಎಲ್‌ಪಿಜಿ ಅಭಾವ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈ ನಡುವೆ ಸಾಕಷ್ಟು ವಾಕ್ಸಮರ ಆಯಿತು ಕೂಡ. ಆದ್ರೆ ಮೋದಿ ಅವರ ಬಗ್ಗೆ ಸಮರ್ಥನೆಯನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಇದು ವಾರ ಆಗಿರೋ ಸಿಚುವೇಶನ್ ಸಂದರ್ಭದಲ್ಲಿ ಈ ತರದ ಅಭಾವ ಆಗಿದೆ ಅನ್ನುವಂಥ ಮಾತುಗಳನ್ನ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಈಗ ಬಿಜೆಪಿಯ ನನ್ನ ಸ್ನೇಹಿತ ಮಿತ್ರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ, ನಮ್ಮ ರಾಜ್ಯದ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಇದ್ರೆ ಪ್ರಶ್ನೆ ಮಾಡಲಿ, ನಾವು ಸಹ ಸಹಕರಿಸ್ತೇವೆ. ಈಗ ನಿಮ್ಗೆ ಗೊತ್ತಿದ್ದಂತೆ ರೆಸ್ಟೋರೆಂಟ್ಸ್ಗಳು, ಚಿಕ್ಕ ಪುಟ್ಟ ಹೋಟೆಲ್ಸ್ಗಳು ಭಾಳಷ್ಟು ಅಭಾವದಿಂದ ಅಂಗಡಿಗಳು ಮುಚ್ಚುತ್ತಾ ಇದ್ದಾರೆ. ಬೇಡ ರೀ, ಬಿಜೆಪಿಯವರು ಇವತ್ತು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ದೇವಸ್ಥಾನದ ಪ್ರಸಾದ ಮಾಡೋಕ್ಕೆ LPG ಇಲ್ಲ, ಮಕ್ಕಳಿಗೆ ಓದಲಿಕ್ಕೆ ಹಾಸ್ಟೆಲ್ಗಳಲ್ಲಿ LPG ಇಲ್ಲ. ಇವತ್ತಿನ ದಿನ ಹಾಸ್ಪಿಟಲ್ಗಳೆಲ್ಲ ICUಗೆ ಬೇಕಾದಂಥದ್ದು, ಬೇರೆ ಬೇರೆ ಜನರೇಟರ್ಸ್ ಬೇಕಾದಂಥದ್ದು LPG ಮತ್ತು ಡೀಸೆಲ್ಸು ಮತ್ತು ಪೆಟ್ರೋಲ್ ಇಲ್ದಂಗೆ ಆಗಿದೆ. ಈ ಅಭಾವ ಹಿಂಗೆ ಮುಂದುವರೆದ್ರೆ ಇನ್ನು 30 ದಿನದಲ್ಲಿ ಇಡೀ ಭಾರತ ದೇಶ ನಿಂತೋಗುತ್ತೆ, ಕರ್ನಾಟಕ ರಾಜ್ಯ ನಿಂತೋಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನ ಅರ್ಥ ಮಾಡಿಕೊಂಡು BJP ಅವ್ರಿಗೆ ನಾನು ಪೊಲಿಟೈಸೈಸ್ ಮಾಡೋಕ್ಕಿಂತ ಏನು ಕಾರಣ ಇದಕ್ಕೋಸ್ಕರ ಅನ್ನೋದನ್ನು ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ, ಮೊದಲನೇದಾಗಿ ರಷ್ಯಾದಿಂದ ಏನು ಇಂಪೋರ್ಟ್ ಆಗ್ತಿತ್ತು 60% ಆಫ್ ದಿ ಆಯಿಲ್, ಅದಕ್ಕೆ ತಡೆ ಹಿಡಿದ್ರು ಅಮೆರಿಕದವರು. ಇವರು ಏನು ಮಾತಾಡಲಿಲ್ಲ ಇಂಡಿಯಾದವರು. ಪುನಃ ಇದನ್ನ ಎಲ್ಲೋ ಒಂದು ಕಡೆ ಕ್ರೈಸಿಸ್ಸು ನಮಗೆ ಬರ್ತಾ ಇರೋಂಥ ಇರಾನ್ ಕಡೆಯಿಂದ ಬರ್ತಾ ಇರೋಂಥದ್ದು 40%. ಈಗ 1 ತಿಂಗಳು ಮಾತ್ರ ಅನುಮತಿ ಕೊಟ್ಟಿದ್ದೇವೆ ಅಂತ ಅಮೆರಿಕದವ್ರು ಹೇಳ್ತಾರೆ. ಅಮೆರಿಕದ ಸರ್ಕಾರದ ಕಾರ್ಯದರ್ಶಿಗಳು ಭಾಳಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾವ್ರೆ ಇಂಡಿಯಾದವರು ಅಂತ ಅವ್ರ ಕಡೆಯಿಂದ ಕಾಮೆಂಟ್ ಕೇಳ್ತಾ ಇದೆ. ಅಂದರೆ ನಾವುಗಳು ಸಾರ್ವಭೌಮತ್ವ ಹೊಂದಿದಂಥ ಈ ದೇಶ ಯಾರಿಗೋ ಅವರ ಒಂದು ಕಾಟಾಚಾರಕ್ಕೆ ನಾವು ಶರಣಾಗಿ ಇವತ್ತು ಅವ್ರು ಹೇಳೋಂಥ ಮಾತುಗಳು ಕೇಳಿ ನೋವಾಗ್ತಿದೆ. ಆ ಕಾರಣಕ್ಕೋಸ್ಕರ ಭಾರತ ದೇಶದ ಸರ್ಕಾರದ ಪ್ರಧಾನಮಂತ್ರಿಗಳಾದ ಮೋದಿಯವರು ಈ ವಿಚಾರದಲ್ಲಿ ಮುಂದೆ ಬಂದು, ನಾವು ಯಾರಿಗೂ ಶರಣಾಗೋದಿಲ್ಲ, ನಮ್ಮ ದೇಶ ಅಡಮಾನ ಇಡಲಿಕ್ಕೆ ನಾವು ತಯಾರಿಲ್ಲ ಅನ್ನೋ ಮಾತನ್ನು ಹೇಳಿ ಇವತ್ತು LPGಯ ಕೊರತೆ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿರೋಂಥದ್ದು ಜನರ ನಿರೀಕ್ಷೆ ಅಂತ ನಾನು ಇವತ್ತು ಸದನದಲ್ಲಿ ಹೇಳಲಿಕ್ಕೆ ಹೊರಟಿದ್ದಂಥದ್ದು. ಮೋದಿ ಅವರು ಸ್ವತಂತ್ರ ನಿರ್ಧಾರವನ್ನು ಮಾಡಬೇಕು ದೇಶದ ಹಿತಾಸಕ್ತಿಯಿಂದ ಅಂತ ತಾವು ಹೇಳ್ತೀರಿ. ಅಫ್ಕೋರ್ಸ್, ಯಾರೇ ಒತ್ತಡ ಇಲ್ದಲೆ ಇವತ್ತು ಮೋದಿ ಅವ್ರಿಗೆ ನಿಮ್ಗೆ ಗೊತ್ತು, ಭಾಳಷ್ಟು ಗಟ್ಟಿಯಾದಂಥ ಮನುಷ್ಯ, ಒಂದು ಸ್ಟ್ರಾಂಗ್ ಲೀಡರು. ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ ಅವ್ರ ಪಾರ್ಟಿಲಿ. ಸೊ ಹಾಗಾಗಿ ಅವರು ಯಾವುದಕ್ಕೂ ಇದಕ್ಕೆ ಶರಣಾಗ್ದಲೆ ಅಮೇರಿಕಾಗೆ, ರಷ್ಯಾದಿಂದ ತರ್ಕೋತಾರೋ ಇಲ್ಲ ಯಾರಿಂದ ಅನುಕೂಲತೆ ಆಗುತ್ತೋ ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡು ಈ ವಾರದಿಂದ ನಮಗೆ ಯಾವುದೇ ರೀತಿಲೂ ನಮಗೆ ತೊಂದರೆ ಆಗ್ದಲೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸೆಂಟ್ರಲ್ ಗೌರ್ಮೆಂಟ್ಗಿದೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತೇನೆ, ಏನಿವತ್ತು ಅಮೇರಿಕದವರು ನಿರ್ಬಂಧಗಳನ್ನು ಹೊರಗೆ ಬಂದು ರಷ್ಯಾದ ಹೆಲ್ಪನ್ನು ತೆಗೆದುಕೊಂಡೋ ಇಲ್ಲ ಯಾವ ರೀತಿ ಮಾಡ್ತಾರೋ ವಿದೇಶಾಂಗದ ನೀತಿ ಬದಲಾವಣೆ ಆಗಬೇಕು ಅನ್ನೋದೊಂದು ಒಂದು ಸಣ್ಣ ಪ್ರಸ್ತಾಪ ಇದರಲ್ಲಿ. ನಿಮ್ಮದೇ ಸಚಿವರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಕ್ಕೆ ನೀವು ಒಪ್ಕೊಳ್ತೀರಾ ಅಂತ ಸರ್? ನನಗೇನೋ ನಮ್ಮ ಸಚಿವರು ಕೊಟ್ಟಿದ್ದಂಥ ಉತ್ತರ ನನಗೆ ಸಮಂಜಸವಾಗಲ್ಲ, ನನಗೆ ಮನಸ್ಸು ತೃಪ್ತಿ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ಕೇಳಿದೆ. ಮತ್ತೊಮ್ಮೆ 69 ಕನ್ವರ್ಷನ್ಗೂ ಕೇಳಿದೆ, ಸ್ಪೀಕರ್ ಅವರು ಒಪ್ಪಿಲ್ಲ. ನಾನು ಬಜೆಟಲ್ಲಿ ಈ ವಿಚಾರದಲ್ಲಿ ನಾನು ಮಾತನಾಡ್ತೇನೆ. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಸ್ವತಂತ್ರದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ದೇಶದ ಹಿತಾಸಕ್ತಿಯನ್ನ ಮೋದಿ ಅವರು ಕಾಯಬೇಕು, ಅಮೆರಿಕದ ಬೆದರಿಕೆಗಳಿಗೆ ಬಗ್ಗುವಂತ ಕೆಲಸವನ್ನು ಮಾಡಬಾರದು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಸಮರ್ಪಕವಾದಂತಹ LPG ಸಿಗುವಂತ ನಿಟ್ಟಿನಲ್ಲಿ ಶ್ರಮಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸಂತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಾದ್ಯಂತ LPG ಅಭಾವ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಸದನದಲ್ಲಿ ಕೂಡ ಗಂಭೀರವಾದಂತ ಚರ್ಚೆ ಆಯಿತು. ಇದನ್ನ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರು. ಈ ಬಗ್ಗೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಟಿವಿ ಜೊತೆಗೆ ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ಸದನದಲ್ಲಿ ಪ್ರಶ್ನೆ ಎತ್ತಿದ್ರಿ, ರಾಜ್ಯದಲ್ಲಿ LPG ಅಭಾವ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈ ನಡುವೆ ಸಾಕಷ್ಟು ವಾಕ್ಸಮರ ಆಯಿತು ಕೂಡ. ಆದ್ರೆ ಮೋದಿ ಅವರ ಬಗ್ಗೆ ಸಮರ್ಥನೆಯನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಇದು ವಾರ ಆಗಿರೋ ಸಿಚುವೇಶನ್ ಸಂದರ್ಭದಲ್ಲಿ ಈ ತರದ ಅಭಾವ ಆಗಿದೆ ಅನ್ನುವಂಥ ಮಾತುಗಳನ್ನ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಈಗ BJPಯ ನನ್ನ ಸ್ನೇಹಿತ ಮಿತ್ರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ, ನಮ್ಮ ರಾಜ್ಯದ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಇದ್ರೆ ಪ್ರಶ್ನೆ ಮಾಡಲಿ, ನಾವು ಸಹ ಸಹಕರಿಸ್ತೇವೆ. ಈಗ ನಿಮ್ಗೆ ಗೊತ್ತಿದ್ದಂತೆ ರೆಸ್ಟೋರೆಂಟ್ಸ್ಗಳು, ಚಿಕ್ಕ ಪುಟ್ಟ ಹೋಟೆಲ್ಸ್ಗಳು ಭಾಳಷ್ಟು ಅಭಾವದಿಂದ ಅಂಗಡಿಗಳು ಮುಚ್ಚುತ್ತಾ ಇದ್ದಾರೆ. ಬೇಡ ರೀ, BJPಯವರು ಇವತ್ತು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ದೇವಸ್ಥಾನದ ಪ್ರಸಾದ ಮಾಡೋಕ್ಕೆ LPG ಇಲ್ಲ, ಮಕ್ಕಳಿಗೆ ಓದಲಿಕ್ಕೆ ಹಾಸ್ಟೆಲ್ಗಳಲ್ಲಿ LPG ಇಲ್ಲ. ಇವತ್ತಿನ ದಿನ ಹಾಸ್ಪಿಟಲ್ಗಳೆಲ್ಲ ICUಗೆ ಬೇಕಾದಂಥದ್ದು, ಬೇರೆ ಬೇರೆ ಜನರೇಟರ್ಸ್ ಬೇಕಾದಂಥದ್ದು LPG ಮತ್ತು ಡೀಸೆಲ್ಸು ಮತ್ತು ಪೆಟ್ರೋಲ್ ಇಲ್ದಂಗೆ ಆಗಿದೆ. ಈ ಅಭಾವ ಹಿಂಗೆ ಮುಂದುವರೆದ್ರೆ ಇನ್ನು 30 ದಿನದಲ್ಲಿ
ಇಡೀ ಭಾರತ ದೇಶ ನಿಂತೋಗುತ್ತೆ, ಕರ್ನಾಟಕ ರಾಜ್ಯ ನಿಂತೋಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನ ಅರ್ಥ ಮಾಡಿಕೊಂಡು BJP ಅವ್ರಿಗೆ ನಾನು ಪೊಲಿಟೈಸೈಸ್ ಮಾಡೋಕ್ಕಿಂತ ಏನು ಕಾರಣ ಇದಕ್ಕೋಸ್ಕರ ಅನ್ನೋದನ್ನು ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ ಮೊದಲನೇದಾಗಿ ರಷ್ಯಾದಿಂದ ಏನು ಇಂಪೋರ್ಟ್ ಆಗ್ತಿತ್ತು 60% ಆಫ್ ದಿ ಆಯಿಲ್, ಅದಕ್ಕೆ ತಡೆ ಹಿಡಿದ್ರು ಅಮೆರಿಕದವರು. ಇವರು ಏನು ಮಾತಾಡಲಿಲ್ಲ ಇಂಡಿಯಾದವರು. ಪುನಃ ಇದನ್ನ ಎಲ್ಲೋ ಒಂದು ಕಡೆ ಕ್ರೈಸಿಸ್ಸು ನಮಗೆ ಬರ್ತಾರಂತ ಇರಾನ್ ಕಡೆಯಿಂದ ಬರ್ತಾರಂಥದ್ದು 40%. ಈಗ 1 ತಿಂಗಳು ಮಾತ್ರ ಅನುಮತಿ ಕೊಟ್ಟಿದ್ದೇವೆ ಅಂತ ಅಮೆರಿಕದವ್ರು ಹೇಳ್ತಾರೆ. ಅಮೆರಿಕದ ಸರ್ಕಾರದ ಕಾರ್ಯದರ್ಶಿಗಳು ಭಾಳಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾವ್ರೆ ಇಂಡಿಯಾದವರು ಅಂತ ಅವ್ರ ಕಡೆಯಿಂದ ಕಾಮೆಂಟ್ ಕೇಳ್ತಾ ಇದೆ. ಅಂದರೆ ನಾವುಗಳು ಸಾರ್ವಭೌಮತ್ವ ಹೊಂದಿದಂಥ ಈ ದೇಶ ಯಾರಿಗೋ ಅವರ ಒಂದು ಕಾಟಾಚಾರಕ್ಕೆ ನಾವು ಶರಣಾಗಿ ಇವತ್ತು ಅವ್ರು ಹೇಳೋಂಥ ಮಾತುಗಳು ಕೇಳಿ ನೋವಾಗ್ತಿದೆ. ಆ ಕಾರಣಕ್ಕೋಸ್ಕರ ಭಾರತ ದೇಶದ ಸರ್ಕಾರದ ಪ್ರಧಾನಮಂತ್ರಿಗಳಾದ ಮೋದಿಯವರು ಈ ವಿಚಾರದಲ್ಲಿ ಮುಂದೆ ಬಂದು ನಾವು ಯಾರಿಗೂ ಶರಣಾಗೋದಿಲ್ಲ, ನಮ್ಮ ದೇಶ ಅಡಮಾನ ಇಡಲಿಕ್ಕೆ ನಾವು ತಯಾರಿಲ್ಲ ಅನ್ನೋ ಮಾತನ್ನು ಹೇಳಿ ಇವತ್ತು LPGಯ ಕೊರತೆ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿರೋಂಥದ್ದು ಜನರ ನಿರೀಕ್ಷೆ ಅಂತ ನಾನು ಇವತ್ತು ಸದನದಲ್ಲಿ ಹೇಳಲಿಕ್ಕೆ ಹೊರಟಿದ್ದಂಥದ್ದು. ಮೋದಿ ಅವರು ಸ್ವತಂತ್ರ ನಿರ್ಧಾರವನ್ನು ಮಾಡಬೇಕು ದೇಶದ ಹಿತಾಸಕ್ತಿಯಿಂದ ಅಂತ ತಾವು ಹೇಳ್ತೀರಿ? ಅಫ್ಕೋರ್ಸ್, ಯಾರೇ ಒತ್ತಡ ಇಲ್ದಲೆ ಇವತ್ತು ಮೋದಿ ಅವ್ರಿಗೆ ನಿಮ್ಗೆ ಗೊತ್ತು, ಭಾಳಷ್ಟು ಗಟ್ಟಿಯಾದಂಥ ಮನುಷ್ಯ, ಒಂದು ಸ್ಟ್ರಾಂಗ್ ಲೀಡರು. ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ ಅವ್ರ ಪಾರ್ಟಿಲಿ. ಸೊ ಹಾಗಾಗಿ ಅವರು ಯಾವುದಕ್ಕೂ ಇದಕ್ಕೆ ಶರಣಾಗ್ದಲೆ ಅಮೆರಿಕಾಗೆ ರಷ್ಯಾದಿಂದ ತರ್ಕೋತಾರೋ ಇಲ್ಲ ಯಾರಿಂದ ಅನುಕೂಲತೆ ಆಗುತ್ತೋ ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡು ಈ ವಾರಿಂದ ನಮಗೆ ಯಾವುದೇ ರೀತಿಲೂ ನಮಗೆ ತೊಂದರೆ ಆಗ್ದಲೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸೆಂಟ್ರಲ್ ಗೌರ್ಮೆಂಟ್ಗಿದೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತೇನೆ, ಏನಿವತ್ತು ಅಮೇರಿಕಾದವರು ನಿರ್ಬಂಧಗಳನ್ನು ಹೊರಗೆ ಬಂದು ರಷ್ಯಾದ ಹೆಲ್ಪನ್ನು ತೆಗೆದುಕೊಂಡೋ ಇಲ್ಲ ಯಾವ ರೀತಿ ಮಾಡ್ತಾರೋ ವಿದೇಶಾಂಗದ ನೀತಿ ಬದಲಾವಣೆ ಆಗಬೇಕು ಅನ್ನೋದೊಂದು ಒಂದು ಸಣ್ಣ ಪ್ರಸ್ತಾಪ ಇದರಲ್ಲಿ. ನಿಮ್ಮದೇ ಸಚಿವರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಕ್ಕೆ ನೀವು ಒಪ್ಕೊಳ್ತೀರಾ ಅಂತ ಸರ್? ನನಗೇನೋ ನಮ್ಮ ಸಚಿವರು ಕೊಟ್ಟಿದ್ದಂಥ ಉತ್ತರ ನನಗೆ ಸಮಂಜಸವಾಗಲ್ಲ, ನನಗೆ ಮನಸ್ಸು ತೃಪ್ತಿ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ಕೇಳಿದೆ, ಮತ್ತೊಮ್ಮೆ 69 ಕನ್ವರ್ಷನ್ಗೂ ಕೇಳಿದೆ. ಸ್ಪೀಕರ್ ಅವರು ಒಪ್ಪಿಲ್ಲ. ನಾನು ಬಜೆಟಲ್ಲಿ ಈ ವಿಚಾರದಲ್ಲಿ ನಾನು ಮಾತನಾಡ್ತೇನೆ. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಸ್ವತಂತ್ರದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ದೇಶದ ಹಿತಾಸಕ್ತಿಯನ್ನು ಮೋದಿಯವರು ಕಾಯಬೇಕು, ಅಮೆರಿಕದ ಬೆದರಿಕೆಗಳಿಗೆ ಬಗ್ಗುವಂತ ಕೆಲಸವನ್ನು ಮಾಡಬಾರ್ದು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಸಮರ್ಪಕವಾದಂತಹ LPG ಸಿಗುವಂತ ನಿಟ್ಟಿನಲ್ಲಿ ಶ್ರಮಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಾದ್ಯಂತ LPG ಅಭಾವ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು, ಈ ಬಗ್ಗೆ ಸದನದಲ್ಲಿ ಕೂಡ ಗಂಭೀರವಾದಂತಹ ಚರ್ಚೆ ಆಯಿತು. ಇದನ್ನ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರು. ಈ ಬಗ್ಗೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಟಿವಿ ಜೊತೆಗೆ ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ಸದನದಲ್ಲಿ ಪ್ರಶ್ನೆ ಎತ್ತಿದ್ರಿ, ರಾಜ್ಯದಲ್ಲಿ LPG ಅಭಾವ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈ ನಡುವೆ ಸಾಕಷ್ಟು ವಾಕ್ಸಮರ ಆಯಿತು ಕೂಡ. ಆದ್ರೆ ಮೋದಿ ಅವರ ಬಗ್ಗೆ ಸಮರ್ಥನೆಯನ್ನ BJP ಮಾಡ್ಕೊಳ್ತಾ ಇದೆ. ಇದು ವಾರ ಆಗಿರೋ ಸಿಚುವೇಶನ್ ಸಂದರ್ಭದಲ್ಲಿ ಈ ತರದ ಅಭಾವ ಆಗಿದೆ ಅನ್ನುವಂಥ ಮಾತುಗಳನ್ನ BJP ಹೇಳ್ತಾ ಇದ್ದಾರೆ. ಈಗ BJPಯ ನನ್ನ ಸ್ನೇಹಿತ ಮಿತ್ರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ, ನಮ್ಮ ರಾಜ್ಯದ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಇದ್ರೆ ಪ್ರಶ್ನೆ ಮಾಡಲಿ, ನಾವು ಸಹಕರಿಸ್ತೇವೆ. ಈಗ ನಿಮ್ಗೆ ಗೊತ್ತಿದ್ದಂತೆ ರೆಸ್ಟೋರೆಂಟ್ಸ್ಗಳು, ಚಿಕ್ಕ ಪುಟ್ಟ ಹೋಟೆಲ್ಸ್ಗಳು ಭಾಳಷ್ಟು ಅಭಾವದಿಂದ ಅಂಗಡಿಗಳು ಮುಚ್ಚುತ್ತಾ ಇದ್ದಾರೆ. ಬೇಡ ರೀ, BJP ಅವರು ಇವತ್ತು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ದೇವಸ್ಥಾನದ ಪ್ರಸಾದ ಮಾಡೋಕ್ಕೆ LPG ಇಲ್ಲ, ಮಕ್ಕಳಿಗೆ ಓದಲಿಕ್ಕೆ ಹಾಸ್ಟೆಲ್ಗಳಲ್ಲಿ LPG ಇಲ್ಲ. ಇವತ್ತಿನ ದಿನ ಹಾಸ್ಪಿಟಲ್ಗಳೆಲ್ಲ ICUಗೆ ಬೇಕಾದಂಥದ್ದು ಬೇರೆ ಬೇರೆ ಜನರೇಟರ್ಸ್ ಬೇಕಾದಂಥದ್ದು LPG ಮತ್ತು ಡೀಸೆಲ್ಸು ಮತ್ತು ಪೆಟ್ರೋಲ್ ಇಲ್ದಂಗೆ ಆಗಿದೆ. ಈ ಅಭಾವ ಹಿಂಗೆ ಮುಂದುವರೆದ್ರೆ ಇನ್ನು 30 ದಿನದಲ್ಲಿ ಇಡೀ ಭಾರತ ದೇಶ ನಿಂತೋಗುತ್ತೆ, ಕರ್ನಾಟಕ ರಾಜ್ಯ ನಿಂತೋಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನ ಅರ್ಥ ಮಾಡಿಕೊಂಡು BJP ಅವ್ರಿಗೆ ನಾನು ಪೊಲಿಟೈಸೈಸ್ ಮಾಡೋಕ್ಕಿಂತ ಏನು ಕಾರಣ ಇದಕ್ಕೋಸ್ಕರ ಅನ್ನೋದನ್ನು ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ ಮೊದಲನೇದಾಗಿ ರಷ್ಯಾದಿಂದ ಏನು ಇಂಪೋರ್ಟ್ ಆಗ್ತಿತ್ತು 60% ಆಫ್ ದಿ ಆಯಿಲ್, ಅದಕ್ಕೆ ತಡೆ ಹಿಡಿದ್ರು ಅಮೆರಿಕದವರು. ಇವರು ಏನು ಮಾತಾಡಲಿಲ್ಲ ಇಂಡಿಯಾದವರು. ಪುನಃ ಇದನ್ನ ಎಲ್ಲೋ ಒಂದು ಕಡೆ ಕ್ರೈಸಿಸ್ಸು ನಮಗೆ ಬರ್ತಾರಂತ ಇರಾನ್ ಕಡೆಯಿಂದ ಬರ್ತಾರಂಥದ್ದು 40%. ಈಗ 1 ತಿಂಗಳು ಮಾತ್ರ ಅನುಮತಿ ಕೊಟ್ಟಿದ್ದೇವೆ ಅಂತ ಅಮೆರಿಕದವ್ರು ಹೇಳ್ತಾರೆ. ಅಮೆರಿಕದ ಸರ್ಕಾರದ ಕಾರ್ಯದರ್ಶಿಗಳು ಭಾಳಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾವ್ರೆ ಇಂಡಿಯಾದವರು ಅಂತ ಅವ್ರ ಕಡೆಯಿಂದ ಕಾಮೆಂಟ್ ಕೇಳ್ತಾ ಇದೆ. ಅಂದರೆ ನಾವುಗಳು ಸಾರ್ವಭೌಮತ್ವ ಹೊಂದಿದಂಥ ಈ ದೇಶ ಯಾರಿಗೋ ಅವರ ಒಂದು ಕಾಟಾಚಾರಕ್ಕೆ ನಾವು ಶರಣಾಗಿ ಇವತ್ತು ಅವ್ರು ಹೇಳೋಂಥ ಮಾತುಗಳು ಕೇಳಿ ನೋವಾಗ್ತಿದೆ. ಆ ಕಾರಣಕ್ಕೋಸ್ಕರ ಭಾರತ ದೇಶದ ಸರ್ಕಾರದ ಪ್ರಧಾನಮಂತ್ರಿಗಳಾದ ಮೋದಿಯವರು ಈ ವಿಚಾರದಲ್ಲಿ ಮುಂದೆ ಬಂದು ನಾವು ಯಾರಿಗೂ ಶರಣಾಗೋದಿಲ್ಲ, ನಮ್ಮ ದೇಶ ಅಡಮಾನ ಇಡಲಿಕ್ಕೆ ನಾವು ತಯಾರಿಲ್ಲ ಅನ್ನೋ ಮಾತನ್ನು ಹೇಳಿ ಇವತ್ತು LPGಯ ಕೊರತೆ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿರೋಂಥದ್ದು ಜನರ ನಿರೀಕ್ಷೆ ಅಂತ ನಾನು ಇವತ್ತು ಸದನದಲ್ಲಿ ಹೇಳಲಿಕ್ಕೆ ಹೊರಟಿದ್ದಂಥದ್ದು.
ಮೋದಿ ಅವರು ಸ್ವತಂತ್ರ ನಿರ್ಧಾರವನ್ನು ಮಾಡಬೇಕು ದೇಶದ ಹಿತಾಸಕ್ತಿಯಿಂದ ಅಂತ ತಾವು ಹೇಳ್ತೀರಿ. ಅಫ್ಕೋರ್ಸ್ ಯಾರೇ ಒತ್ತಡ ಇಲ್ದಲೆ ಇವತ್ತು ಮೋದಿ ಅವ್ರಿಗೆ ನಿಮ್ಗೆ ಗೊತ್ತು ಬಹಳಷ್ಟು ಗಟ್ಟಿಯಾದಂಥ ಮನುಷ್ಯ, ಒಂದು ಸ್ಟ್ರಾಂಗ್ ಲೀಡರು. ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ ಅವ್ರ ಪಾರ್ಟಿಲಿ. ಸೊ ಹಾಗಾಗಿ ಅವರು ಯಾವುದಕ್ಕೂ ಇದಕ್ಕೆ ಶರಣಾಗ್ದಲೆ ಅಮೇರಿಕಾಗೆ ರಷ್ಯಾದಿಂದ ತರ್ಕೋತಾರೋ ಇಲ್ಲ ಯಾರಿಂದ ಅನುಕೂಲತೆ ಆಗುತ್ತೋ ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ಕೊಂಡು ಈ ವಾರಿಂದ ನಮಗೆ ಯಾವುದೇ ರೀತಿಲೂ ನಮಗೆ ತೊಂದರೆ ಆಗ್ದಲೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸೆಂಟ್ರಲ್ ಗೌರ್ಮೆಂಟ್ಗಿದೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತೇನೆ, ಏನಿವತ್ತು ಅಮೇರಿಕಾದವರು ನಿರ್ಬಂಧಗಳನ್ನು ಹೊರಗೆ ಬಂದು ರಷ್ಯಾದ ಹೆಲ್ಪನ್ನು ತೆಗೆದುಕೊಂಡೋ ಇಲ್ಲ ಯಾವ ರೀತಿ ಮಾಡ್ತಾರೋ ವಿದೇಶಾಂಗದ ನೀತಿ ಬದಲಾವಣೆ ಆಗಬೇಕು ಅನ್ನೋದೊಂದು ಒಂದು ಸಣ್ಣ ಪ್ರಸ್ತಾಪ ಇದರಲ್ಲಿ. ನಿಮ್ಮದೇ ಸಚಿವರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಕ್ಕೆ ನೀವು ಒಪ್ಕೊಳ್ತೀರಾ ಅಂತ ಸರ್? ನನಗೇನೋ ನಮ್ಮ ಸಚಿವರು ಕೊಟ್ಟಿದ್ದಂಥ ಉತ್ತರ ನನಗೆ ಸಮಂಜಸವಾಗಲ್ಲ, ನನಗೆ ಮನಸ್ಸು ತೃಪ್ತಿ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ಕೇಳಿದೆ, ಮತ್ತೊಮ್ಮೆ 69 ಕನ್ವರ್ಷನ್ಗೂ ಕೇಳಿದೆ. ಸ್ಪೀಕರ್ ಅವರು ಒಪ್ಪಿಲ್ಲ. ನಾನು ಬಜೆಟಲ್ಲಿ ಈ ವಿಚಾರದಲ್ಲಿ ನಾನು ಮಾತನಾಡ್ತೇನೆ. ಇದಿಷ್ಟು ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಸ್ವತಂತ್ರದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ದೇಶದ ಹಿತಾಸಕ್ತಿಯನ್ನ ಮೋದಿ ಅವರು ಕಾಯಬೇಕು, ಅಮೆರಿಕದ ಬೆದರಿಕೆಗಳಿಗೆ ಬಗ್ಗುವಂತ ಕೆಲಸವನ್ನು ಮಾಡಬಾರದು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಸಮರ್ಪಕವಾದಂತಹ LPG ಸಿಗುವಂತ ನಿಟ್ಟಿನಲ್ಲಿ ಶ್ರಮಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.